Expression for conductivity. Here we are going to derive that conductivity sigma is equal to n into E square into tau divided by m. This is what we need to derive. Okay, then derive ಮಾಡಲಿಕ್ಕೆ first ನೀವು simple say this is the simple conductor. ಈ conductor ನ length ಎಷ್ಟಿದೆ L and its cross section area A, and across this conductor potential difference V ಅನ್ನು applied ಮಾಡಲಾಗಿದೆ, and as a result ಅದರಲ್ಲಿ I current flow ಆಗ್ತಾ ಇದೆ. Here current electric field established ಆಗಿರೋದು E, and as a result electrons ಏನು ಮಾಡ್ತಾವು drift velocity ದಿಂದ ಈ ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಅಪೋಸಿಟ್ ಆಗಿ ಡ್ರಿಫ್ಟ್ ಆಗ್ತಿರ್ತಾವೆ. ಓಕೆ, ಅದರದ್ದೇ ನಾವು ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಬೇಕು. ಏನು ಬರ್ತಿದೆ ಡಯಾಗ್ರಾಮ್ ಆದಂದ್ರೆ ಕನ್ಸಿಡರ್ ಎ ಕಂಡಕ್ಟರ್, ಅದರ ಲೆಂತ್ ಎಲ್ಲದ, ಕ್ರಾಸ್ ಸೆಕ್ಷನ್ ಏರಿಯಾ ಎ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿರೋದು ವಿ, ಕರೆಂಟ್ ಥ್ರೂ ದಟ್ ಕಂಡಕ್ಟರ್ ಇಸ್ ಐ. ನೆಕ್ಸ್ಟ್ ಏನು ಮಾಡಬೇಕ್ರಿ, ಹಿಯರ್ ನಿಮಗೆ ಏನು ಗೊತ್ತಿರಬೇಕು, ಯು ಶುಡ್ ನೋ ದಿಸ್ ಕರೆಂಟ್ ಡೆನ್ಸಿಟಿ ಜೆ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ ಫಾರ್ಮುಲಾ ನಿಮಗೆ ನೆನಪಿರಬೇಕು. ಮತ್ತೆ ನೆನಪಿರಬೇಕು, ಯು ಶುಡ್ ನೋ ದಿಸ್ ಥಿಂಗ್ ದಟ್ ಕರೆಂಟ್ ಡೆನ್ಸಿಟಿ J is equals to sigma, what is that sigma? Current conductivity ಇದು into E electric field. ಇದೇ equation ನಾನು ಮತ್ತೆ ಹೇಗೆ ಬರೀತಾ ಇದ್ದೀನಿ, conductivity is equal to, you can express J divided by E ಅಂತ ಬರೀತಾ ಇದ್ದೀನಿ. and J ಅಂದ್ರೆ ನಿಮಗೆ ಗೊತ್ತು, that is current density, here I divided by A. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. J ಇದ್ದಲ್ಲೇ I by A and E as it is ಅದ. ನೆಕ್ಸ್ಟ್ ಐ ಕರೆಂಟ್ ಅನ್ನ ನಿಮಗೆ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇಲ್ಲಿ ಬರೆಯಕ್ಕೆ ಬರಬೇಕು. ದಟ್ ಈಸ್ ಕರೆಂಟ್ ಐ ಇಸ್ ಈಕ್ವಲ್ ಟು ಎನ್ ಇಂಟು ಇ ಇಂಟು ಎ ಇಂಟು ಡ್ರಿಫ್ಟ್ ವೆಲಾಸಿಟಿ. ಎನ್ ಅನ್ನೋದು ಎಲೆಕ್ಟ್ರಾನ್ ಡೆನ್ಸಿಟಿ, ಇ ಈಸ್ ಚಾರ್ಜ್ ಆನ್ ದ ಎಲೆಕ್ಟ್ರಾನ್, ಎ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಕಂಡಕ್ಟರ್, ಅಂಡ್ ದಿಸ್ ಈಸ್ ಅ ಡ್ರಿಫ್ಟ್ ವೆಲಾಸಿಟಿ. ಅಂಡ್ ಹಿಯರ್ ಐ ಇದ್ದಲ್ಲೇ ಏನು ಮಾಡ್ತಾ ಇದ್ದೀವಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಹಿಯರ್ ದಟ್ ಸಿಗ್ಮಾ conductivity is equals to I ಇದ್ದಲ್ಲಿ n E A into drift velocity divided by A into E as it is ಬರೀತೀವಿ. ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಲಿ A ಏನಾಯಿತು, ಕ್ಯಾನ್ಸಲ್ ಆಯಿತು, ಆ್ಯಂಡ್ ರಿಮೈನ್ ಉಳಿದಿರೋದೇನು, ದಟ್ ಸಿಗ್ಮಾ ಈಸ್ ಈಕ್ವಲ್ಸ್ ಟು ಎನ್ ಇ ಇಂಟು ಡ್ರಿಫ್ಟ್ ವೆಲಾಸಿಟಿ ಡಿವೈಡೆಡ್ ಬೈ ಇ. ಓಕೆ, ಈಗ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ನೆನಪಿರ್ಬೇಕು ನಿಮಗೆ. ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಇ ಇಂಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಮ್ ಇಂಟು ಟೋ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಎನ್ ಇಂಟು ಸ್ಮಾಲ್ ಇ ಡಿವೈಡ್ ಬೈ ಇ ಆಸ್ ಇಟ್ ಈಸ್ ಅದ. ಈ ಡ್ರಿಫ್ಟ್ ವೆಲಾಸಿಟಿ ಇದ್ದಲ್ಲೇ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರಿ, ಆ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ರೈಟ್. ಅಂಡ್ ಹಿಯರ್ ದಿಸ್ ಇ ಗೆಟ್ ಕ್ಯಾನ್ಸಲ್, ಏನಾಯಿತು, ಎನ್ ಇಂಟು ಇ ಸ್ಕ್ವೇರ್ ಡಿವೈಡೆಡ್ ಬೈ ಎಮ್ ಇಂಟು ಟೋ. ವಾಟ್ ಇಸ್ ದಟ್ ಕಂಡಕ್ಟಿವಿಟಿ ಎಕ್ಸ್ಪ್ರೆಷನ್ ಇದು. ಓಕೆ, ಅದನ್ನೇ ನಾವು ಇಲ್ಲಿ ಏನು ಬರೀತಾ ಇದೀವಿ, ಆಫ್ಟರ್ ಡ್ರಾಯಿಂಗ್ ದಿಸ್ ಅಂಡ್ ದಿಸ್ ರೈಟಿಂಗ್ ದಿಸ್ ಲೈನ್ ಏನು ಬರೀತೀರಿ ಇಲ್ಲೇ, ಹಿಯರ್ ವಿ ಹ್ಯಾವ್ ದಟ್ J is equal to sigma into E, and you can express that sigma, that is conductivity, is equal to current density J divided by E ಅಂತ ಬರೀತಾ ಇದ್ದೀರಿ. and current density J ಅಂದ್ರೆ ಗೊತ್ತು I by A ಅಂತ ಬರೀತೀರಿ. ಓಕೆ, and here ಅದನ್ನೇ J ಇದ್ದಲ್ಲೇ I by A ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಓಕೆ, and ಕರೆಂಟ್ ಅನ್ನ in terms of drift velocity express ಮಾಡ್ತಾ ಇದ್ದೀರಿ. That is I is equal to n e a into drift velocity. Here ಈ ಟರ್ಮ್ಸ್ಗಳೇನ್ರಿ, n ಅಂದ್ರೆ ಏನು, e ಅಂದ್ರೆ ಏನು, a ಅಂದ್ರೆ ಏನು, ಓಕೆ, ಎಲ್ಲ ಟರ್ಮ್ಸ್ ಬರೀಬೇಕು ನಾವಿಲ್ಲಿ. J ಅಂದ್ರೆ ಅದು ಕರೆಂಟ್ ಡೆನ್ಸಿಟಿ, ಸಿಗ್ಮಾ ಕಂಡಕ್ಟಿವಿಟಿ, ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡು, ಎನ್ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ, ವಿ ಸಬ್ಸ್ಕ್ರಿಪ್ಟ್ ಡಿ ಬರ್ತಲ್ಲ ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ, ಎಮ್ ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್, ಟೋ ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್. ಈ ಟರ್ಮ್ಸ್ಗಳನ್ನೆಲ್ಲ ಅಲ್ಲಿ ಬರೀಬೇಕಾಗುತ್ತೆ. ಓಕೆ, ಆ್ಯಂಡ್ ಹಿಯರ್ ನೆಕ್ಸ್ಟ್ ಏನು, ಇಲ್ಲೇ ಐ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಆ್ಯಂಡ್ ಎ ಕ್ಯಾನ್ಸಲ್ ಆಯಿತು, ಆ್ಯಂಡ್ ಎನ್ ಇಂಟು ಇ ಇಂಟು ಡ್ರಿಫ್ಟ್ ವೆಲಾಸಿಟಿ ಡಿವೈಡ್ ಬೈ ಕ್ಯಾಪಿಟಲ್ ಇ ಉಳಿತು. ಓಕೆ, ಇಲ್ಲೇ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಕೂಡ ನಿಮ್ಗೆ ಗೊತ್ತದ, ದಟ್ ಈಸ್ ಇ ಇಂಟು ಕ್ಯಾಪಿಟಲ್ ಇ ಇಂಟು ಟೋ ಡಿವೈಡ್ ಬೈ ಎಮ್ ಬರೀತೀರಿ. ಅದನ್ನೇ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ರೈಟ್. ಆ್ಯಂಡ್ ಹಿಯರ್ ಇ ಕ್ಯಾನ್ಸಲ್ ಆಯಿತು, ವಿ ಆರ್ ರಿಮೈನ್ ವಿತ್ ದಟ್ ಸಿಗ್ಮಾ. ವಾಟ್ ಇಸ್ ದಟ್ ಸಿಗ್ಮಾ? Conductivity is equals to n into e square into tau divided by m. Okay, what is this? This is the expression for conductivity. Okay, that is in terms of using drift velocity anta ಏನಾದರೂ ಕ್ವಶನ್ ಕೇಳಬಹುದು. This is what your expression for
ಕಂಡಕ್ಟಿವ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡಿ. ಓಕೆ, ಅಸ್ಯೂಮಿಂಗ್ expression for drift velocity, derive the expression for conductivity of a material where symbols have usual meaning, and ಇದನ್ನ many times ಕೇಳಲಾಗಿದೆ, right?